ರಾಜ್ಯದಲ್ಲಿ ಇವತ್ತೂ ಕೂಡ ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿದೆ. ಈ ಮಳೆಯ ಆರ್ಭಟದ ಮಧ್ಯೆ ಹಲವು ಅವಾಂತರಗಳಾಗಿದ್ದಾವೆ. ಅದರ ಜೊತೆಗೆ ಜನರ ಹುಚ್ಚಾಟ, ಪ್ರವಾಸಿಗರ ಹುಚ್ಚಾಟವೂ ಮುಂದುವರೆದಿದೆ. ಜಾರುವ ಬಂಡೆಗಳ ಮೇಲೆ ಪ್ರವಾಸಿಗರು ಹುಚ್ಚಾಟವನ್ನ ಮಾಡಿದ್ದಾರೆ. ಜಲಪಾತಗಳ ಮಧ್ಯೆ ಸರ್ಕಸ್ ಮಾಡುವುದಕ್ಕೆ ಹೋಗಿದ್ದಾರೆ, ಮೋಜು ಮಸ್ತಿ ಮಾಡೋಕೆ ಹೋಗಿದ್ದಾರೆ. ಬಂಡೆ ಮೇಲೆ ಸ್ವಲ್ಪ ಕಾಲ್ ಜಾರಿದ್ರೂ ಕೂಡ ಪ್ರಾಣಕ್ಕೆ ಅಪಾಯ. ಚಾರ್ಮಾಡಿ ಘಾಟ್ ಮಳೆಗಾಲ ಶುರುವಾಯಿತು ಅಂತಂದ್ರೆ ಚಾರ್ಮಾಡಿ ಘಾಟ್ 14 ತಿರುವಿನ ಉದ್ದಕ್ಕೂ ಹಲವು ಜಲಪಾತಗಳ ದರ್ಶನ ಆಗುತ್ತೆ. ಧುಮ್ಮಿಕ್ಕಿ ಹರಿತಾ ಇರ್ತವೆ ಜಲಪಾತಗಳು. ಅದನ್ನು ನೋಡೋದೇ ಕಣ್ಣಿಗೆ ಸ್ವರ್ಗ. ಆದರೆ ಅಂಥ ಸಂದರ್ಭದಲ್ಲಿ ಗಾಡಿಗಳನ್ನ ಅಲ್ಲಲ್ಲೇ ರಸ್ತೆ ಬದಿ ಘಾಟ್ ಸೆಕ್ಷನ್ನಲ್ಲಿ ನಿಲ್ಲಿಸಿ ಈ ರೀತಿ ಜಲಪಾತಗಳನ್ನ, ಆ ಬಂಡೆಗಲ್ಲುಗಳನ್ನ ಹತ್ತೋದಕ್ಕೆ ಕೆಲವರು ಮುಂದಾಗ್ತಾರೆ. ಹುಚ್ಚಾಟವನ್ನ ಮೆರೀತಾರೆ. ದುಸ್ಸಾಹಸ ಇದು. ಪ್ರಾಣದ ಜೊತೆಗೆ ಇವರು ಆಡ್ತಾ ಇರುವಂತಹ ಸರಸ ಇದು. ಈ ರೀತಿ ಹುಚ್ಚಾಟ ಆಡ್ತಾ ಇದ್ದವರ ಮೇಲೆ ಸದ್ಯ ಪೊಲೀಸರು ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಗಸ್ತು ತಿರುಗ್ತಾ ಇರೋ ಪೊಲೀಸರ ಕಣ್ತಪ್ಪಿಸಿ ಈ ರೀತಿ ಮೋಜಿನ ಆಟವನ್ನ ನಡೆಸಲಾಗ್ತಾ ಇದೆ. ಹುಚ್ಚಾಟ ಮೆರೆದಂತಹ ಪ್ರವಾಸಿಗರ ಮೇಲೆ ಸದ್ಯ ಕೇಸ್ ದಾಖಲಾಗಿದೆ. 4 ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಚಾರ್ಮಾಡಿ ಘಾಟ್ ಮಳೆಗಾಲ ಶುರುವಾದಂಥ ನಂತರದಲ್ಲಿ ಅಕ್ಷರಶಃ ಸ್ವರ್ಗದ ರೀತಿ ಭಾಸ ಆಗುತ್ತೆ. ಮೂಡಿಗೆರೆ ಭಾಗದಿಂದ ಈ ಮಂಗಳೂರು ಕಡೆಗೆ, ಧರ್ಮಸ್ಥಳ ಕಡೆಗೆ ಹೋಗುವವರು ಆ ಭಾಗದಲ್ಲಿ 2 ವೀಲರಲ್ಲೋ ಅಥವಾ ಮತ್ಯಾವುದೋ ಗಾಡಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಹಲವು ಈ ರೀತಿಯ ಜಲಪಾತಗಳು ಸೃಷ್ಟಿಯಾಗಿರುತ್ತವೆ ಮಳೆಗಾಲದಲ್ಲಿ. ಆ ಜಲಪಾತಗಳ ಬಳಿ ವೆಹಿಕಲ್ನ ನಿಲ್ಲಿಸಿ ಈ ರೀತಿ ದುಸ್ಸಾಹಸವನ್ನ ಮಾಡೋಕೆ ಮುಂದಾಗ್ತಾರೆ. ಆ 4 ಜನ ಕೂಡ ಹಾಗೆ ಮಾಡಿದ್ರು. ಧುಮ್ಮಿಕ್ಕಿ ಹರಿತಾ ಇದೆ ನೀರು. ಆ ಬಂಡೆ ಕಲ್ಲು ಜಾರ್ತಾ ಇರುತ್ತೆ. ಬಿದ್ರೆ ಜೀವಾನೇ ಹೋಗ್ಬಿಡಬಹುದೋ ಏನೋ. ಅಂಥ ಜಾಗದಲ್ಲಿ ಹೋಗಿ ಸೆಲ್ಫಿಗಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಿ ಹುಚ್ಚಾಟವನ್ನ ಮೆರೆದಿದ್ದಾರೆ. ಆ ಫೋಟೋನ ಗಮನಿಸ್ತಾ ಇದ್ದೀರಿ. ಆ ಬಂಡೆ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಇದ್ದೀರಿ. ಅಲ್ಲಿ ಬರುವಂಥ ಮೋಜು ಮಸ್ತಿ ಮಾಡುವಂಥ ಈ ರೀತಿಯಾದಂಥ ಯುವಕರು ಯಾರ ಮಾತನ್ನು ಕೇಳೋದಿಲ್ಲ. ನಾಳೆ ದಿನ ಏನಾದರೂ ಅನಾಹುತ ಆದರೆ ಆಗ ಬೈಯೋದು ಸರ್ಕಾರನ, ಆಗ ಬೈಯೋದು ಸ್ಥಳೀಯ ಆಡಳಿತನ. ಇವರಿಗೆ ಮೈ ಮೇಲೆ ಪ್ರಜ್ಞೆ ಇರುವುದಿಲ್ಲ. ಇದೇ ರೀತಿ ಹುಚ್ಚಾಟವನ್ನ ಮಾಡಿದ್ದಕ್ಕೇನೆ ಸದ್ಯ 4 ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬಣಕಲ್ ಪೊಲೀಸರು ಈ 4 ವಿರುದ್ಧ, ಹುಚ್ಚಾಟವನ್ನ ಮೆರೆದಂಥ 4 ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರೋದು. ಜೊತೆಗೆ ಘಾಟ್ ರಸ್ತೆಯಲ್ಲಿ ಯಾರ್ಯಾರು ವಾಹನಗಳನ್ನ ನಿಲ್ಲಿಸ್ತಿದ್ದಾರೋ ಈ ಜಲಪಾತಗಳ ಸಮೀಪ ಅವ್ರಿಗೂ ಕೂಡ ವಾರ್ನಿಂಗ್ ಮಾಡಲಾಗ್ತಾ ಇದೆ. ಇವತ್ತಿನಿಂದ ಜಲಪಾತಗಳ ಸಮೀಪ ವೆಹಿಕಲ್ನ ನಿಲ್ಲಿಸುವುದನ್ನ ಕೂಡ ನಿರ್ಬಂಧವನ್ನ ಹೇರಿದ್ದಾರೆ ಪೊಲೀಸರು. ಅಲ್ಲಲ್ಲಿ ಗಸ್ತು ತಿರುಗುತ್ತಿದ್ದಾರೆ. ಈ ರೀತಿ ಜಲಪಾತಗಳು ಸೃಷ್ಟಿಯಾಗಿರುವಂತಹ ಜಾಗದಲ್ಲಿ ಮೂಡಿಗೆರೆ ಸಿಪಿಐ ಹಾಗೆ ಬಣಕಲ್ PSI ನೇತೃತ್ವದಲ್ಲಿ ಈ ರೀತಿ ಆ ಘಾಟ್ ಸೆಕ್ಷನ್ನಲ್ಲಿರುವಂತಹ ಜಲಪಾತಗಳ ಉದ್ದಕ್ಕೂ ಪೊಲೀಸರ ಗಸ್ತನ್ನ ನಿಯೋಜನೆ ಮಾಡಲಾಗಿದೆ. ಆಲ್ರೆಡಿ ಈ ಹಿಂದೆಯೂ ಕೂಡ ಈ ರೀತಿ ಹುಚ್ಚಾಟ ಆಡೋದಕ್ಕೆ ಹೋಗಿ ಹಲವರು ಜೀವ ಕಳ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ಅಂಥ ದುರ್ಘಟನೆಗಳು ನಡೆಯಬಾರದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.